ನಾನು ಹೊಲದಲ್ಲಿ ಜೋಳ ಬೆಳೆದಿದ್ದೆ ಗೋಧಿ ಬಂದ್ಬಿಡ್ತು ಅಥವಾ ಗೋಧಿ ಬೆಳೆದಿದ್ದೆ ರಾಗಿ ಬಂದ್ಬಿಡ್ತು ಅಂತ ಯಾವತ್ತೂ ಆಗಲ್ಲ. ಅದೇ ರೀತಿ ನಮ್ಮ ಕರ್ಮಗಳು ಸಹ ನಾವು ಏನ್ ಮಾಡ್ತೀವಿ ಅದೇ ಬರುತ್ತೆ. ಆದರೆ ಅದು ಬಂದಾಗ ಇದು ನನ್ನಿಂದಲೇ ಬಂದಿದೆ ಅನ್ನೋ ಜ್ಞಾನದಲ್ಲಿ ನಾವಿರಲ್ಲ. ಹರೇ ಕೃಷ್ಣ ಎವ್ರಿವಾನ್, ವೆಲ್ಕಮ್ ಟು ಡೇ 356. ಭಗವದ್ಗೀತೆಯ ಹಿಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾರೆ, ನಿಸ್ವಾರ್ಥವಾಗಿ ಒಳ್ಳೆ ಉದ್ದೇಶದಿಂದ ಮಾಡುವ ಕೆಲಸ ಪುಣ್ಯ ಕರ್ಮ, ಸಾತ್ವಿಕ ಕರ್ಮ. ಇದರ ಫಲಿತಾಂಶವು ಮನಸ್ಸಿಗೆ ಶಾಂತಿ, ನೆಮ್ಮದಿ ಮತ್ತು ಶುದ್ಧತೆ. ಇದು ನಮ್ಮನ್ನು ದೇವರಿಗೆ ಹತ್ತಿರ ಮಾಡುತ್ತದೆ. ಮತ್ತು ಮನುಷ್ಯನಲ್ಲಿ ವಿಪರೀತ ಆಸೆ, ಅಹಂಕಾರ, ಕೇವಲ ಸ್ವಾರ್ಥಕ್ಕಾಗಿ ಮಾಡುವ ಕೆಲಸ ರಾಜಸಿಕ ಕರ್ಮ. ಇದರ ಫಲಿತಾಂಶವಾಗಿ ಕೊನೆಗೆ ದುಃಖವೇ ಸಿಗುತ್ತದೆ. ಕೊನೆಯದಾಗಿ ತಿಳುವಳಿಕೆ ಇಲ್ಲದೆ ಮೋಸದಿಂದ, ಹಿಂಸೆಯಿಂದ ಮಾಡುವ ಕೆಲಸ ತಾಮಸಿಕ ಕರ್ಮ. ಇದರ ಫಲಿತಾಂಶವಾಗಿ ಮನುಷ್ಯನನ್ನು ಇನ್ನಷ್ಟು ಅಜ್ಞಾನಿಯಾಗಿ ಮಾಡುತ್ತದೆ. ಅವನ ಬುದ್ಧಿ ನಾಶವಾಗಿ ತಪ್ಪು ದಾರಿಗೆ ಕರೆದೊಯ್ಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇವತ್ ಸಂಜೆ ಜಿಮ್ ಅಲ್ಲಿ ಬ್ಯಾಕ್ ಮತ್ತೆ ಬೈಸಿಪ್ಸ್ ವರ್ಕೌಟ್ ಮಾಡಿದೆ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.